ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹೊಸ ವೀಡಿಯೋ ಬಂದರೆ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಸಿಂಪಲ್. ಇವತ್ತಿನ ವ್ಲಾಗ್ ಬಂದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೇಳಿ, ನನಗಲ್ಲ, ನೇತ್ರ ಮತ್ತು ರುಕ್ಮಿಣಿ ಇಬ್ಬರು ತೊಗೋತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ನಾನು ನೋಡೋಣ ಹೋದ್ಮೇಲೆ ಏನು ತೊಗೋತೀನಿ ಏನು ಎತ್ತ ಅನ್ನೋದನ್ನ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಈ ಥರ ಇದೆ. ಇನ್ನೂ ಬರ್ತೀನಿ ಯಾಕ ಅಂತ ಹೇಳಿದರು. ಸೊ ಇನ್ನೂ ಬಂದಿಲ್ಲ, ರೆಡಿಯಾಗಿ ಕೂತಿದ್ದೀನಿ. ಬಂದ ತಕ್ಷಣ ಹೊರಡೋದು. ಸ್ವಲ್ಪ ಬಟ್ಟೆ ಸ್ಟಿಚೆಲ್ಲ ಮಾಡೋದಿದೆ ನನಗೂ, ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬಂದಿಲ್ಲ. ನೋಡೋಣ. ಇನ್ನೊಂದು ಎಡವಟ್ಟಾಗಿದೆ ನಮ್ಮ ಮನೇಲಿ. ಏನಪ್ಪ ಎಡವಟ್ಟು? ನನ್ನ ಮಗರಾಜ ನೆನೆ ನೈಟು ಬೀರು ಲಾಕ್ ಮಾಡಿ ಕೀ ಇಟ್ಕೊಂಡು ನಿಂತಿದ್ದ. ಏನು ಮಾಡಿದ್ದಾನೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇವಾಗ ನನಗೆ ಬೀರುಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು, ತೆಗಿಯೋಕ್ಕೆ ಅಂತ ಅಷ್ಟು ಒಂದು ಮಿನಿಮಮ್ ಅಂದರೆ ಹಾಫ್ ಆನ್ ಅವರಿಂದ ಹುಡುಕ್ತಾಯಿದ್ದೀನಿ. ಕೀ ಪತ್ತೆ ಇಲ್ಲ. ಎಲ್ಲಿ ಇಕ್ಕಿದ್ದಾನೆ ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ. ಒಂದು ಅವನಿಗೆ ಇವಾಗ ಇಟ್ಟಿದ್ದು ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟರೆ ನೆನಪೇ ಇರಲ್ಲ. ಸೊ ಮರ್ತೋಗ್ಬಿಟ್ಟಿರ್ತಾನೆ. ಏನೋ ಕಳ್ದಾಕಿದ್ದಾನೆ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಎತ್ತಿಕ್ಕಿದ್ದಾನೆ ಅನ್ನೋದು ಗೊತ್ತಿಲ್ಲ. ಕ್ಲಾಸ್ಗೆ ಹೋಗಿದ್ದಾನೆ. ಸೊ ಇಲ್ಲೇ ಸ್ಕೂಲ್ ಇರೋದ್ರಿಂದ ಹೋಗಿ ಒಂದು ಟೈಮ್ ಕೇಳೋಣ, ಅರ್ಜೆಂಟ್ ಬೇಕು. ಯಾಕೆಂದರೆ ಜ್ಯುವೆಲ್ಲರ್ ಅಂಗಡಿಗೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಏನಿಲ್ಲ, ಸ್ವಲ್ಪ ಏನಾದರೂ ಬೆಳ್ಳಿದು ಕಾಲು ಚೈನ್ ಏನಾದರೂ ತೊಗೊಬರೋಣ, ಕಾಲು ಗೆಜ್ಜೆ ಅಂದ್ಕೊಂಡೆ. ಹಳೇದಿತ್ತು. ಸೊ ಅದೆಲ್ಲ ಬೀರುಲೇ ಇಕ್ಕಿದೆ. ಅದೆಲ್ಲ ತೊಗೊಂಡು ಹೋದರೆ ತಾನೇ ನಾನು ಹೊಸ ಥರ ಸದ್ಯ. ಈ ಥರ ಸುಮಾರಿತ್ತು ಬೆಳ್ಳಿದು. ನೋಡೋಣ, ಹೋಗಿ ಕೇಳ್ತೀನಿ, ಮೇಡಮ್ ಕಳಿಸಿ ಒಂದು 10 ಮಿನಿಟ್ಸ್ ಈ ಥರ ಅಂತ. ಏನು ಹೇಳೋದು ಮೇಡಮ್ಗಳಿಗೆ, ದೊಡ್ಡ ಮನುಷ್ಯ ಕೀ ಏನು ಮಾಡ್ದ ಅಂತ ಹೇಳೋದು ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಇದಾಗಿದೆ. ಏನು ಮಾಡೋದಪ್ಪ ಅನ್ನೋ ಥರ ಅನ್ನಿಸ್ತಾ ಇದೆ. ಹೋಗ್ಲಾ ಬೇಡವಾ ಇನ್ನೊಂದು ಟೈಮ್ ಹೋಗೋಣ. ಇನ್ನೊಂದು ಟೈಮ್ ಹೋಗೋಕ್ಕೆ ನಾನು ಒಬ್ಬಳೇ ಹೋಗಬೇಕು, ಮೂಡಿರಲ್ಲ. ಸೊ ಎಲ್ಲ ಹೋಗ್ತಾಯಿದ್ದೀವಿ ಜೊತೇಲಿ. ನೋಡೋಣ, ಒಂದು ಕಾಲು ಗೆಜ್ಜೆ ತೊಗೊಂಬರೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೂ ಫೋನ್ ಮಾಡಿದೆ, ಹೋಗಿ ಕೇಳು ನೋಡೋಣ ಕಳಿಸ್ತಾರ ಅಂತ ಅಂದಿದ್ದಾರೆ. ಹೋಗ್ತೀನಿ ಇವಾಗ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ರು ಬರೋಷ್ಟರೊಳಗೆ, ಇವರು ನೇತ್ರ ರುಕ್ಮಿಣಿ ಬರೋ ಅಷ್ಟರೊಳಗೆ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಬರ್ತೀನಿ. ಕಳಿಸ್ತಾರ, ಏನು ಹೇಳ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಈ ಥರ ಆಯಿತು. ಮಕ್ಳ ಕೈಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದಕ್ಕೆ ನಾನೇ ಉದಾಹರಣೆ. ಇಟ್ಟಿದ್ರೆ ಪರವಾಗಿಲ್ಲ, ಕೀ ಕೊಟ್ಟರೆ ಪರವಾಗಿಲ್ಲ. ಅಕಸ್ಮಾತು ನಂಗೆ ಗೊತ್ತಿಲ್ಲ ಅಂದ್ಬಿಟ್ರೆ, ಪರಿಸ್ಥಿತಿ ಗೊತ್ತಿಲ್ಲ, ಲಾಕ್ ಓಪನ್ ಮಾಡೋಕ್ಕೆ ಹೆಂಗೆ ಮಾಡೋದು ಏನು ಅದರಲ್ಲೇ ಎಲ್ಲ ಒಡವೆ ನಂದು ಮೀನು ಬೇಕಾಗಿರೋದೆಲ್ಲ ಅಲ್ಲೇ ಅದರಲ್ಲೇ ಇಟ್ಟಿದ್ದೀನಿ. ಸೊ ಲಾಕ್ ಈ ಥರ ಮಾಡಿದ್ದಾನೆ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆ ಥರ ಆಗಿದೆ. ಇನ್ನು ಇವರು ಬರೋಷ್ಟರೊಳಗೆ ನೋಡೋಣ, ಹೋಗಿ ಮೇಡಮ್ ಕೇಳ್ತೀನಿ. ಕಳಿಸ್ಲಿ ಬಿಡಲಿ ಸೆಕೆಂಡ್ರಿ, ಬಟ್ ಕೀ ಸಿಕ್ಕಿದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ನನಗೆ. ನೋಡೋಣ, ಈಗ ಸ್ಕೂಲ್ ಹತ್ರ ಹೋಗ್ತೀನಿ. ಹೋಗಿ ಮೇಡಮ್ ಕಳಿಸಿ ಒಂದು 10 ಮಿನಿಟ್ಸ್ ಅಂತ ಕೇಳೋಣ ಅಂತ. ನೋಡೋಣ ಏನು ಹೇಳ್ತಾರೆ. ಹೋಗಿ ಸ್ಕೂಲ್ ಹತ್ರ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾಯಿದ್ದೀನಿ, ನೋಡೋಣ ಸ್ಕೂಲ್ ಹತ್ರ. ಕಳಿಸ್ತಾರ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡೋಣ, ಹೋಗ್ತಾಯಿದ್ದೀನಿ ಏನು ಹೇಳ್ತಾರೆ ಅಂತ. ಇನ್ನು ನಾನು ಹೋಗಿ ಕೂತಿದ್ದೀನಿ. ಅವನ್ನ ಮನೆಗೆ ಕಳಿಸಲ್ಲ, ವೆಯ್ಟ್ ಮಾಡಿ ಮೇಡಮ್, ಇಲ್ಲಿಗೆ ಕರೆಸ್ತೀವಿ ಕೇಳ್ಕೊಳ್ಳಿ ಅಂತ ಹೇಳಿದರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಮನೆಗೆ ಬಂದೆ. ನನ್ನ ಮಗನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋದೆ. ಕಳಿಸಲ್ಲ ಸ್ಕೂಲಲ್ಲಿ, ಏನಿದ್ರು ಇಲ್ಲೇ ಮಾತಾಡ್ಕೊಳ್ಳಿ, ಮನೆಗೆಲ್ಲ ಕಳಿಸಲ್ಲ ಮೇಡಮ್ ಅಂತ ಹೇಳಿದರು. ಈ ಥರ ಆಯಿತು. ಇವಾಗ ಬಂದು, ಅಮ್ಮ ಎಲ್ಲಿಟ್ಟಿದೆಯಮ್ಮ ಕೀ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ ಅಂದ ಸ್ಟಾರ್ಟಿಂಗು. ಆಮೇಲೆ ಮಂಚದಡಿ ಬಿದ್ದೋಯ್ತಮ್ಮ, ಸಿಗಲಿಲ್ಲ ಅಂತ ಅಂದ. ಇಷ್ಟವರೆಗೂ ಮಂಚದಡಿ ಎಲ್ಲ ತೆಗೆದು ಹುಡುಕಿದ್ದೀನಿ, ಸಿಗಲಿಲ್ಲ. ಮಂಚದಡಿ, ದಿವಾನಡಿ ಎಲ್ಲ ಫುಲ್ಲು ಹಾಸಿಗೆ ಎಲ್ಲ ಅಡಿಗೆ ಬರುತ್ತಲ್ಲ, ಅದೆಲ್ಲ ಎತ್ತಿ ನೋಡಿದ್ದೀನಿ, ಸಿಕ್ಕಿಲ್ಲ. ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಈಗ ನೇತ್ರ ರುಕ್ಮಿಣಿ ಇಬ್ಬರು ಬಂದರು. ಸೊ ಅವರಿಗೆ ಟೀ ಕೊಟ್ಟೆ, ಟೀ ಕುಡಿತಾ ಇದ್ದಾರೆ. ಹಾಯ್ ರುಕು. ಹಾಯ್ ನೇತ್ರಿ. ಈಗ ಆಯಿತು. ಈಗ ಟೀ ಕುಡಿದ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೆ. ರುಕ್ಕುಗೆ ಹೇಳಿದೆ ಈ ಥರ ಆಗಿದೆ ಅಂತ. ಸೊ ಅವಳು ಹಿಂಗೆ ಪ್ರೆಸ್ ಮಾಡಿ ಒಂಥರ ಈ ಥರ ಎಲ್ಲ ಹೇಳಿದ್ಲು. ಸೊ ಬಂತು ಲಾಕು. ಕೀ ಸಿಕ್ಕಿಲ್ಲ ಅಂದರೆ
ಲಾಕ್ ಕತೆ ಗೋವಿಂದ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಲಿ ಓಪನ್ ಆಗಿದೆ, ಕೀ ಸಿಗಬೇಕಿನ್ನ, ನೋಡಬೇಕು ಇನ್ನು. ಸದ್ಯಕ್ಕೆ ಇವಾಗ ಒಂದಷ್ಟು ಬಿಳಿ ಐಟಮ್ ಇತ್ತು ಹಾಕುವಂಥದ್ದು, ಹಾಕಿ ನೋಡೋಣ 1/4 kg ತರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಆಯಿತು, ಏನು ಮಾಡೋಂಗಿಲ್ಲ. ಮಕ್ಳ ಕೈಗೆ ಕೀ ಬೆಲೆ ಬಾಳೋ ವಸ್ತುಗಳು ಕೊಟ್ಟರೆ ಇದೇ ಕತೆ. ಅದಕ್ಕೆ ನಾನೇ ಉದಾಹರಣೆ. ಸಿಗುತ್ತಾ ಕಳೆದೋಗುತ್ತಾ ಅನ್ನೋದು ನನಗಿನ್ನ ನಿಜವಾಗ್ಲೂ ಗೊತ್ತಿಲ್ಲ. ನೋಡಬೇಕು ಅವ್ನು ಮನೆಗೆ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಜ್ಞಾಪಿಸಿ ಹುಡುಕಪ್ಪ ಅಂಥೇಳಿ ಹುಡುಕಿಸ್ಬೇಕು. ಪರಿಸ್ಥಿತಿ ಈಗ ಆಗಿದೆ. ಸೊ ಇವಾಗ ಸ್ವಲ್ಪ ಟೀ ಕುಡಿದು ಅದ್ರ ಜೊತೆ ಗೋಲ್ಡ್ ಶಾಪಿಂಗ್ಗೆ ಹೋಗ್ತಾಯಿದ್ದೀವಿ. ಅವ್ರುಗಳು ಏನೇನು ತೊಗೊಂಡ್ರು, ನಾನೇನು ತೊಗೊಂಡೆ ಅನ್ನೋದನ್ನ ಎಲ್ಲ ಅಪ್ಡೇಟ್ ಕೊಡ್ತೀವಿ. ಹೀಗೆ ನೋಡ್ತಾಯಿರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಮನೆಯ ಹತ್ತಿರ ನಿಯರೆಸ್ಟೇ ಇರೋದು ಈ ಜ್ಯುವೆಲ್ಲರಿ ಅಂಗಡಿ ಬಂದು. ಸೊ 2 ಗಾಡಿ ಏನಕ್ಕೆ ಒಂದೇ ಗಾಡೀಲಿ ಹೋಗೋಣ ಅಂದ್ಕೊಂಡು ಹೋದ್ವಿ. ಈಗ ಆಯಿತು. ಸೊ ಫಸ್ಟ್ ಈ ಅಂಗಡಿಗೆ ಬಂದಿದ್ದಂಥದ್ದು. ಮೊನ್ನೆ ನೇತ್ರ ಬಂದು ನೋಡ್ಕೊಂಡು ಹೋಗಿದ್ರಂತೆ. ಸರಿ ಓಕೆ ನೋಡೋಣ ಅಂತ ಹೇಳಿ ಬಂದೆ. ಮೊದಲಿಗೆ ನಮ್ಮ ಹೆಣ್ಮಕ್ಳು ಕಣ್ಣು ಹೋಗೋದೇ ನೋಸ್ ಪಿನ್ಸ್, ಅಂದರೆ ಮೂಗ್ಬಟ್ಟು ಅನ್ನೋ ಕಲೆಕ್ಷನ್ಸ್ ಯಾವ ರೀತಿ ಇದೆ ಏನು ಎತ್ತ ಅಂತ ಸ್ಟಾರ್ಟಿಂಗ್ ನೋಡೋಂಥದ್ದೇ ಅದು. ಎಕ್ಸ್ಪೆಷಲಿ ನಾನು ಮಾತ್ರ ಬಂದರೆ ನೋಡೋದೇ ಅದು. ಯಾಕೆಂದರೆ ನನಗೆ ಗೊತ್ತು ನಿಮಗೆ ನೋಸ್ ಪಿನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ನೋಡ್ತಾ ಇರ್ತೀನಿ ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂದ್ಕೊಂಡು ಹಾಗೆ ನೋಡ್ತಾ ಇರ್ತೀನಿ. ತುಂಬ ಕಲೆಕ್ಷನ್ಸ್ ಇತ್ತು, ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ನೋಡ್ಬೋದು ನೀವು ಎಷ್ಟು ಡಿಫ್ರೆಂಟ್ ಆಗಿರೋ ಇದೆಲ್ಲ ಇಕ್ಕಿದ್ದಾರೆ ಅಂತ. ನಾನು ಹಾಗೆ ನೋಡಿಕೊಂಡು ಮಾಡಿಕೊಂಡು, ನಾನೇನು ತಗೊಳ್ಳೋ ಪ್ಲಾನ್ ಇರಲಿಲ್ಲಲ್ಲ, ನೋಡ್ಕೊಂಡು ಹಾಗೆ ನೋಡ್ಕೊಂಡು ಮುಂದೆ ಇಯರಿಂಗ್ಸ್ ತೋರಿಸಿದ್ರು. ಸೊ ಇಯರಿಂಗ್ಸ್ ಕಡೆ ಹೊರಟೆ. ಬಂದು ಒಂದು 3.5-3 ಗ್ರಾಮಲ್ಲಿ ಈ ಥರ ಫ್ಯಾನ್ಸಿ ಒಲೆ ಬೇಕು ಡೈಲಿ ಯೂಸ್ಗೆ ಅಂತ ನೋಡ್ತಾ ಇದ್ಲು. ರುಕ್ಕು ಬಂದು ಆ್ಯಂಟಿಕ್ ಜ್ಯುವೆಲ್ಲರ್ಸ್ ನೋಡ್ತಾ ಇದ್ಲು. ಸೊ ಹೀಗೆ ಇಬ್ಬರು ಒಂದೊಂದು ಕಡೆ ಒಂದೊಂದು ಥರ ಡಿಸೈನ್ಗಳನ್ನ ನೋಡ್ತಾಯಿದ್ರು. ಫೈನಲಾಗಿ ನೇತ್ರಂದು ಕೂಡ ಇದೇ ಫ್ಯಾನ್ಸಿ ಒಲೆಯಲ್ಲಿ ಒಂದು ಸೆಲೆಕ್ಟ್ ಆಯಿತು. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡ್ವಿ ಅಂತ. ನೋಡ್ಬೋದು ನೀವು. ರುಕ್ಕುಗೆ ಈ ಅಂಗಡಿಲಿ ಸೆಟ್ ಆಗಲಿಲ್ಲ, ಇನ್ನೊಂದು ಅಂಗಡಿ ಕಡೆ ಹೋಗಿ ತೊಗೊಂಡಿದ್ದಂಥದ್ದು ಈ ರೀತಿ ಆಯಿತು. ನೆಕ್ಸ್ಟು ಅಲ್ಲಿಂದ 2 ರಿಂಗ್ಸ್ ಕೂಡ ತೊಗೊಂಡ್ಳು. ಅಂದರೆ ವೆಯ್ಟ್ಲೆಸ್ಸು, ಡೈಲಿ ಯೂಸ್ಗೆ ಈ ಥರ ಏನಕ್ಕೋಬೇಕು ಅಂದ್ಕೊಂಡು ತೊಗೊಂಡ್ಳು. 2 ರಿಂಗ್ಸ್ ತೊಗೊಂಡ್ಳು ಮತ್ತು 1 ಪೇರ್ ಇಯರಿಂಗ್ಸ್ ಕೂಡ ತೊಗೊಂಡ್ಳು. ಟೋಟಲಿ ನೇತ್ರ ಈ ಅಂಗಡೀಲಿ ಪರ್ಚೇಸ್ ಮಾಡಿದ್ಲು. ನನಗೆ ಈ ಅಂಗಡೀಲಿ ನಾನು ಯಾವಾಗಲೂ ಬಂದಿಲ್ಲ, ನನಗೇನೋ ಅಷ್ಟು ಸಮಾಧಾನ ಅನ್ನಿಸ್ಲಿಲ್ಲ. ನಾನು ಬೇಡ ಅಂದ್ಕೊಂಡು ನೆಕ್ಸ್ಟ್ ಅಂಗಡಿಗೆ ಹೋಗಿದ್ದೆ. ನೋಡ್ಬೋದು ನೆಕ್ಸ್ಟು ಏನು ಒಲೆ ಅಂತಾರೆ ಇದನ್ನು, ಅದು ರಿಂಗ್ ಒಲೆ. ಈ ಅಂಗಡಿಲಿ ಏನಪ್ಪ ಅಂದರೆ ಆ್ಯಂಟಿಕ್ ಇಯರಿಂಗ್ಸಲ್ಲಿ ರುಕ್ಕು ಬಂದು ಒಂದು 5-6 ಈ ರೇಂಜಲ್ಲಿ ನೋಡ್ತಾ ಇದ್ಲು. ಬಟ್ ಈ ರೇಂಜಿಗೆ ಇಲ್ಲವೇ ಇಲ್ಲ, 11-12 ಈ ಥರ ಇತ್ತು. ಸೊ ನನಗೆ ಬೇಡಕ್ಕ ಅಷ್ಟೊಂದು ವೆಯ್ಟಿಂದು ಅಂತ ಅವಳು ಯೋಚನೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಬೇರೆ ರಾಮ್ಲೀಲಾ ಬರುತ್ತಲ್ಲ ಆ ಒಲೆ ಡಿಸೈನು ಕೂಡ ಕೇಳಿದ್ವಿ. ಅದು ಕೂಡ ಇಲ್ಲ, ನೀವು ಬೇಕು ಅಂದರೆ ಆರ್ಡ್ರ್ ಕೊಡಿ ಅಂತ ಹೇಳಿದರು. ಸೊ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ಕೊಂಡು ನಾವು ಬೇಡ ಅಂದ್ಕೊಂಡು ಬಂದ್ವಿ. ಇಲ್ಲಿ ಒಂದು ಲೈನ್ ಹಾಕಿದ್ರು, ಕಸ್ಟಮರ್ ಇಸ್ ಕಿಂಗ್ ನೆವರ್ ಬಾರ್ಗಿಂಗ್ಸ್ ಅಂತ ಹಾಕಿದ್ರು. ಈ ಲೈನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂಚೂರು ಹಾಗೆ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾನು ಇನ್ನೊಂದು ಅಂಗಡಿಗೆ ಬಂದೆ. ಇದು ನಾನು ನಾರ್ಮಲಾಗಿ ಇವ್ರ ಅಂಗಡಿಲೇ ಪರ್ಚೇಸ್ ಮಾಡುವಂಥದ್ದು, ಯಾವಾಗಲೂ ಅಷ್ಟೇ. ಲಾಸ್ಟ್ ಟೈಮ್ ಬ್ರಾಸ್ಲೆಟ್ ಎಲ್ಲ ತೊಗೊಂಡಲ್ಲ, ಇದೇ ಅಂಗಡಿಲೇ ಬೈ ಮಾಡಿದಂಥದ್ದು. ಇವರು ಕೂಡ ಅಷ್ಟೇ, ನಮಗೆ ಪರವಾಗಿಲ್ಲ ಅನ್ನಿಸ್ತು. ಸೊ ನಾನು ಸುಮಾರು ವರ್ಷದಿಂದ ಅವ್ರ ಹತ್ರನೇ ತೊಗೊಳ್ಳೋವಂಥದ್ದು. ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಹಾಗಾಗಿ ನನಗೆ ಈ ಅಂಗಡೀಲಿ ತುಂಬ ಇಷ್ಟ ಆಗುವಂಥದ್ದು. ಮತ್ತು ಇನ್ನು ನಾವು ಅಮೌಂಟು ಅಷ್ಟೇ, ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಇದು ಮಾಡಲ್ಲ. ನಾವು ಆಯಿತು ಇಷ್ಟು ಕೊಡ್ತೀವಿ ಅಂತ ಹೇಳಿದರೆ ಪಾಪ ಸುಮ್ಮನೆ ಆಗ್ತಾರೆ. ಆ ರೀತಿ ನಮ್ಮ ಹೆಣ್ಮಕ್ಳಿಗೆ ಬಾರ್ಗಿನ್ ಮಾಡಿಲ್ಲ ಅಂದರೆ ಸಮಾಧಾನವೇ ಇಲ್ಲ ಅಲ್ವಾ. ನೋಡಿ ಇಯರಿಂಗ್ಸ್ ಬಂದು ಏನೋ ಡಿಫ್ರೆಂಟಾಗಿತ್ತು, ನಂಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಹಾಗೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ. ನೀವು ಬೇಕು ಅನ್ನೋರು ಡಿಸೈನ್ನ ನೋಡ್ಕೊಂಡು ಮಾಡ್ಕೊಂಡು ತೊಗೊಳ್ಳೋರಿದ್ರೆ
ತೊಗೊಳ್ಳಿ ಅನ್ನೋ ಕಾರಣಕ್ಕೆ ಒಂದೊಂದೇ ತೋರಿಸ್ದೆ. ಈ ಇಯರಿಂಗ್ಸ್ನ ರುಕು ನೋಡಲಾ ಅಂತೇಳಿ ತೆಗೆದು ಮಾಡಿಕೊಂಡ್ಳು. ಮತ್ತು ಇನ್ನೊಂದು 2-3 ಪೇರ್ನು ಕೂಡ ಇದು ರಾಮ್ಲೀಲಾ ಡಿಸೈನಲ್ಲಿ ತೊಗೊಳ್ಳ ಇಲ್ಲ ಆ್ಯಂಟಿಕ್ ಓಲೆ ಡಿಸೈನಲ್ಲಿ ತೊಗೊಳ್ಳ ಅಂದ್ಕೊಂಡು ಇಷ್ಟಿಷ್ಟೇ ಇತ್ತು ಫ್ರೆಂಡ್ಸ್. ಅದೇ ಒಂದು 6 ಗ್ರಾಮು 5 ಗ್ರಾಮು ಈ ಥರ ಒಂದೊಂದು ವೆಯ್ಟ್ ಅಷ್ಟಿತ್ತು. ಬಟ್ ನಿಮ್ಗೆ ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ವೆಯ್ಟ್ ಮಾತ್ರ ತುಂಬ ಇತ್ತು. ಹೀಗಾಯಿತು. ಒಂದು ಜೊತೆ ರಾಮ್ಲೀಲಾ, ಒಂದು ಜೊತೆ ಏನು ಆ್ಯಂಟಿಕ್ ಎರಡನ್ನೂ ಎತ್ಕೊಂಡ್ಳು. ಫೈನಲಾಗಿ ಯಾವುದನ್ನು ಎತ್ಕೊಂಡ್ಳು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾನಿಲ್ಲಿ ಸಿಂಪಲ್ಲಾಗಿರೋ ಕಾಲು ಚೈನ್ನ ನೋಡ್ತಾಯಿದ್ದೀನಿ, ಯಾವ್ದು ಚೆನ್ನಾಗಿದೆ ನೋಡೋಣ ಅಂತೇಳಿ. ಈ ಥರ ಆಯಿತು. ನಮ್ಮ ಹೆಣ್ಮಕ್ಳಿಗೆ ಹೋದರೆ ನೋಡಿದಿರಲ್ಲ, ನಾನು ಇದೊಂದನ್ನೇ ತೊಗೊಳ್ಳಿಲ್ಲ, ಇದ್ರ ಜೊತೆಗೆ ಇನ್ನೂ ಏನೋ ಒಂದು ತೊಗೊಂಡೆ. ನಾಳೆ ನಾವು ವ್ಲಾಗಲ್ಲಿ ಹೇಳ್ತೀನಿ ನಾನು ಏನು ತೊಗೊಂಡೆ, ಏನು ಪರ್ಚೇಸ್ ಮಾಡಿದೆ ಅಂತ. ಸೊ ಅವ್ರದ್ದು ಏನೇನು ತೊಗೊಂಡ್ರು ಅನ್ನೋದನ್ನು ಕೂಡ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಚಿಕ್ಕದಾಗಿ ಶಾರ್ಟಾಗಿ ಇದನ್ನು ಎಡಿಟ್ ಮಾಡಿದಂಥದ್ದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.